ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ತರಕಾರಿ ಎಲ್ಲ ಹಾಕಿ ಮಿಲೇಟ್ ಪಲಾವ್ ಅಂದರೆ ಸಿರಿಧಾನ್ಯದ ಪಲಾವ್ ಮಾಡ್ತಾಯಿದ್ದೀನಿ. ಇದು ನೋಡಿ ಕೊರಲೆ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದಿಡಬೇಕು. ಈಗ ನೋಡಿ ಕುಕ್ಕರಲ್ಲಿ ಆಯಿಲ್ ಹಾಕಬೇಕು. ಈ ಕುಕ್ಕರಲ್ಲಿ ಆಯಿಲ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾದ್ಮೇಲೆ ಚಕ್ಕೆ ಲವಂಗ ಎಲ್ಲ ಮಸಾಲ ಹಾಕಬೇಕು. ನೋಡಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಲವಂಗ, ಮೆಣಸು, ಜೀರಿಗೆ, ಒಂದು ಏಲಕ್ಕಿ ಇಷ್ಟನ್ನು ಹಾಕ್ತೀನಿ. ನೋಡಿ ಇವಾಗ ಚಕ್ಕೆ ಹಾಕಿದ್ದೀನಿ. ನಂತರ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಸ್ವಲ್ಪ ಕಲರ್ ಬರಬೇಕು, ಥರ ಬ್ರೌನ್ ಥರ ಸ್ವಲ್ಪ ಕೆಂಪಗಾಗಬೇಕು ಕಲರು. ನೋಡಿ ಈರುಳ್ಳಿ ಚೆನ್ನಾಗಿ ಈಗ ಫ್ರೈ ಆಗಿದೆ. ಸ್ವಲ್ಪ ಸೋಂಪು ಕಾಳು ಹಾಕ್ಕೊತೀನಿ. ಸ್ವಲ್ಪ ಒಂಥರ ಟೇಸ್ಟ್ ಬರುತ್ತೆ. ನೋಡಿ ಈಗೆಲ್ಲ ತರಕಾರಿ ಹಾಕ್ತೀನಿ ಒಂದೊಂದೇ. ನೋಡಿ ಚೆನ್ನಾಗಾಗಿದೆ ಈರುಳ್ಳಿ. ಈಗ ಮಶ್ರೂಮು ಒಂದು 2-3 ತೊಗೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ನೋಡಿ ಒಂದು ಸ್ವಲ್ಪ ಕೋಸು, ಆಮೇಲೆ ಕ್ಯಾಪ್ಸಿಕಮ್ಮು, ಇವೆಲ್ಲ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಸ್ವಲ್ಪ ಫ್ರೈ ಆಗಬೇಕು ಎಲ್ಲ. ನೋಡಿ ಸಿಂಪಲ್ಲಾಗಿ ಪಲಾವು ತುಂಬ ಟೇಸ್ಟಿಯಾಗಿರುತ್ತೆ. ಇದು ಮಿಲೆಟ್ ಒಳ್ಳೆಯದಲ್ವ ಹೆಲ್ತಿಗೆ. ಅದಕ್ಕೆ ಯಾವಾಗಲೂ ಈ ಥರ ಬಿಸಿಬೇಳೆ ಬಾತು ಪಲಾವು ಎಲ್ಲ ಮಾಡ್ಕೊತಾ ಇರ್ತೀನಿ. ನೋಡಿ ಟೊಮಾಟೊ ಹೆಚ್ಚಿಟ್ಟಿದ್ದೀನಿ, ಇನ್ನೂ ಹಾಕಿಲ್ಲ, ಆಮೇಲೆ ಹಾಕಬೇಕು. ಈಗ ಹಾಕ್ತೀನಿ ನೋಡಿ. ಟೊಮಾಟೊ 1 ತೊಗೊಂಡಿದ್ದೆ. ನಾನು ಶುಂಠಿ ಬೆಳ್ಳುಳ್ಳಿ ಹಾಕಿಲ್ಲ ಪೇಸ್ಟು, ಬೇಕಾದರೂ ಹಾಕ್ಕೋಬೋದು. ನಾನು ಹಾಕಿಲ್ಲ, ಇರಲಿಲ್ಲ ಅಂತ ಹಾಕಲಿಲ್ಲ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್. ಇದನ್ನು ಆಗಲೇ ತೊಳೆದಿಟ್ಟಿದ್ದೀನಿ. ಕೊರಲೆ ರೈಸ್ ಅಂತಾರಲ್ಲ ಇದಕ್ಕೆ, ಆಗಲೇ 3-4 ಸಲ ತೊಳೆದಿಟ್ಟಿದ್ದೀನಿ. ನೋಡಿ ಇದನ್ನು ಕೊರಲೆ ಕೂಡ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಬೇಕು. ಇದಕ್ಕೆ ಚಿಲ್ಲಿ ಪೌಡರ್ ಹಾಕಿದ್ದೀನಿ ನಾನು. ಮೆಣಸಿನ್ಕಾಯಿ ಬೇಕಾದರೆ ಹಾಕ್ಕೊಳೋರು ಹಾಕ್ಕೋಬೋದು. ನೋಡಿ ಇದಕ್ಕೆ ಉಪ್ಪು ಹಾಕಿದ್ದೀನಿ. ಮುಂಚೆ ಉಪ್ಪು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಉಪ್ಪು ಹಾಕಿದ್ದೀನಿ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು ಪಲಾವು. ನೀವು ಮಾಡಿ ನೋಡಿ. ತರಕಾರಿ ಬಾತ್ ಅಂತಲೂ ಹೇಳ್ಬೋದು, ತರಕಾರಿ ಮಿಲೆಟ್ ಬಾತ್ ಅಂತಲೂ ಹೇಳ್ಬೋದು. ನೋಡಿ ಇದು ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ತಾಯಿದ್ದೀನಿ, ಜಾಸ್ತಿ ಖಾರ ಆಗಿಬಿಡುತ್ತೆ ಅಂತ. ಎಲ್ಲ ಮಸಾಲ ಅದೆಲ್ಲ ಹಾಕಿರೋದ್ರಿಂದ ಸ್ವಲ್ಪನೇ ಖಾರ ಹಾಕಿದರೆ ಸಾಕು. ಬೇಕಾದವರು ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು. ನೋಡಿ ಇದರಿಂದ 2 ಗ್ಲಾಸ್ ನೀರು ಹಾಕ್ತೀನಿ. ಒಂದು ಗ್ಲಾಸು
ಕೊರಲೆ ರೈಸ್ ಹಾಕ್ಕೊಂಡಿದ್ದೆ. ಈಗ ನೋಡಿ ಇದರಿಂದ 2 ಗ್ಲಾಸು ನೀರು ಹಾಕ್ತಾ ಇದ್ದೀನಿ. ನೋಡಿ ಸಿರಿಧಾನ್ಯದ ಪಲಾವು ತುಂಬ ಒಳ್ಳೆಯದು ಹೆಲ್ತ್ಗೆ. ಒಂಥರ ತುಂಬ ಟೇಸ್ಟಿಯಾಗಿರುತ್ತೆ ಇದು. ನೋಡಿ ಈಗ ಕುಕ್ಕರ್ ವಿಸಿಲೆಲ್ಲ ಹಾಕ್ತಾ ಇದ್ದೀನಿ. ಕ್ಲೋಸ್ ಮಾಡಿದ್ದೀನಿ. ಈಗ 3 ವಿಸಿಲ್ ಆದಮೇಲೆ ಆಫ್ ಮಾಡಬೇಕು. ಇದು ತುಂಬಾ ಬೇಗ ಆಗುತ್ತೆ. ನೋಡಿ 3 ಅಥವಾ ಎಕ್ಸ್ಟ್ರಾ 4 ವಿಸಿಲ್ ಆದರೆ ಸಾಕು. ಚೆನ್ನಾಗಿ ತುಂಬ ಮೆತ್ತಗೆ ಚೆನ್ನಾಗಾಗುತ್ತೆ. ನೋಡಿ 4 ವಿಸಿಲ್ ಆಯಿತು. ಆಫ್ ಮಾಡ್ತೀನಿ ಈಗ. ನೋಡಿ ಆಫ್ ಮಾಡಿದ್ದೀನಿ. ಈಗ ತಟ್ಟೆಗೆ ಸರ್ವ್ ಮಾಡಿಕೊಂಡು ಊಟ ಮಾಡ್ತೀನಿ. ನೋಡಿ ಟೇಸ್ಟ್ ನೋಡ್ತೀನಿ ಇವಾಗ. ನೋಡಿ ಮುಚ್ಚಳ ತೆಗೆದು ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ. ಎಲ್ಲ ತರಕಾರಿ ಹಾಕಿರೋದ್ರಿಂದ ಒಳ್ಳೆ ಹೆಲ್ದಿ ಫುಡ್ ಇದು. ಇದು ಹೊಟ್ಟೆನೂ ಫುಲ್ ಆಗಿಬಿಡುತ್ತೆ. ಬೇಗ ಹಸಿವೆ ಆಗಲ್ಲ ಇದು ತಿಂದರೆ. ನೋಡಿ ತುಂಬ ಚೆನ್ನಾಗಾಗಿದೆ. ನೋಡಿ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ತುಪ್ಪ ಹಾಕ್ಕೊಂಡಿದ್ದೀನಿ. ಹಪ್ಪಳ ಸಂಡಿಗೆ ಬೇಕಾದರೆ ಕರ್ಕೋಬೋದು. ನಾನು ಕರೆದಿಲ್ಲ. ಇನ್ನೇನು ಹಬ್ಬಗಳೆಲ್ಲ ಬಂತಲ್ಲ, ಕರಿದ ತಿಂಡಿ ಜಾಸ್ತಿ ಆಗಿಬಿಡುತ್ತೆ ಅಂತ ಏನು ಕರಿಯಕ್ಕೆ ಹೋಗಿಲ್ಲ. ನೋಡಿ ಈಗ ಟೇಸ್ಟ್ ಮಾಡೋ ಸಮಯ. ನೋಡಿ ನಮ್ಮ ಹೇಸಲ್ ಅಲ್ಲಿ ಕೂತ್ಕೊಂಡಿದೆ. ನೋಡಿ ಟಿ ವಿ ನೋಡ್ತಾ ಊಟ ಮಾಡ್ತಾ ಇದ್ದೀನಿ ನಾನು. ನೋಡಿ ಟೇಸ್ಟ್ ನೋಡ್ತೀನಿ. ತುಂಬ ಸುಡುತ್ತೆ. ಬಿಸಿ ಇರುವಾಗಲೇ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದುವರೆಗೂ ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನೋಡಿ ತುಂಬ ಟೇಸ್ಟಿಯಾಗಿದೆ ಪಲಾವು. ನೀವು ಮಾಡಿ ನೋಡಿ. ಸಿರಿಧಾನ್ಯದ ಪಲಾವು. ಇದಕ್ಕೆ ಕೊರಲೆ ಅಂತಾರೆ. ಕೊರಲೆ ಪಲಾವ್. ಥ್ಯಾಂಕ್ ಯು.